ಹೈ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ವಿಕ್ ಆಗಿ ಅಪ್ಡೇಟ್ಗಳು ಕೊಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟುಕೊಳ್ಳಿ. ಏನೇನು ಚೇಂಜಸ್ ಮಾಡಲಾಗಿದೆ 2025 ಈ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ, ಅಂದ್ರೆ 2024-25 ಈ ಒಂದು ನ್ಯೂ ಅಕಾಡೆಮಿಕ್ ಇಯರ್ ನಲ್ಲಿ ಕೆಲವೊಂದು ಚೇಂಜಸ್ ಮಾಡಲಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ, ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಕೆಲವೊಂದು ಗ್ರಾಮರ್ ನಲ್ಲಿ ಚೇಂಜಸ್ ಮಾಡಲಾಗಿದೆ. ಕ್ವಶನ್ಸ್ಗಳು ಮತ್ತೆ ಅದೇ ರೀತಿ 2 ಅಂಕದ ಪ್ರಶ್ನೆಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಅದೇ ರೀತಿ 3 ಅಂಕದ ಪ್ರಶ್ನೆಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫ್ರೀ ರೈಟ್ ಆಯ್ತು ಡೈರೆಕ್ಟೆಡ್ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ನಿಮಗೆ ಕ್ವಶನ್ ಟ್ಯಾಗ್ ಅಂದ್ರೆ WH ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಸ್ಪೀಚ್ ರೈಟ್ ಈ ರೀತಿ ನಿಮಗೆ ಕೆಲವೊಂದು ಕ್ವಶನ್ಸ್ಗಳು ಆಡ್ ಮಾಡಿದ್ದಾರೆ. ಸಂಪೂರ್ಣವಾಗಿ ವಿಡಿಯೋ ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಕೊಳ್ಳಿ, ನಿಮಗೆ ಸಿಗುತ್ತೆ ಆ ಒಂದು ವಿಡಿಯೋ. ಇಂಗ್ಲಿಷ್ ವಿಷಯದಲ್ಲಿ ಅಷ್ಟೇ ಪ್ಯಾಟರ್ನ್ ಚೇಂಜಸ್ ಮಾಡಲಾಗಿದೆ. ಇನ್ನು ಉಳಿದಿರುವಂತಹ ಎಲ್ಲ ಸಬ್ಜೆಕ್ಟ್ಗಳು ಅಂದ್ರೆ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಸಬ್ಜೆಕ್ಟ್ಗಳು ಸೇಮ್ ಇರುತ್ತೆ, ಯಾವುದೇ ರೀತಿ ಬದಲಾವಣೆ ಮಾಡಲಾಗಿಲ್ಲ. ಸೊ ಇನ್ನೊಂದೇನು, ನಿಮಗೆ 3 ಗಂಟೆ 15 ನಿಮಿಷ ನಿಮಗೆ ಕಾಲಾವಕಾಶ ಕೊಡ್ತಿದ್ರು ಎಕ್ಸಾಮ್ ಬರೆಯಲು. ಇವಾಗ 2 ಗಂಟೆ 45 ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು. 15 ನಿಮಿಷ ನಿಮಗೆ ಓದಕ್ಕೆ ಟೈಮ್ ಕೊಡ್ತಾರೆ. ಅಟೆಂಡೆನ್ಸ್ ನಿಮ್ಮದು ಕಂಪಲ್ಸರಿ ಇರಬೇಕಂತ ಅಂದಿದ್ದಾರೆ. 75% ಇರಬೇಕಂತ ಹೇಳಿದ್ದಾರೆ. ನಿಮ್ಮ ಕಾಲೇಜಿನಲ್ಲಿ ಅಸೈನ್ಮೆಂಟ್ ಆಗಿರಬಹುದು ಮತ್ತು ಒಳ್ಳೆಯ ಆಕ್ಟಿವಿಟೀಸ್ಗಳು ಮಾಡಿದರೆ ಅಲ್ಲಿ ನಿಮಗೆ 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಕೊಡಲಾಗುವುದು. ಸೊ ಅದೇ ರೀತಿ ನಿಮ್ಮ ಕಾಲೇಜಿನಲ್ಲಿ ಏನು ಮಿಡ್-ಟರ್ಮ್ ಪರೀಕ್ಷೆಗಳು ನಡೆಸ ನೋಡಿ, ಆ ಮಿಡ್-ಟರ್ಮ್ ಪರೀಕ್ಷೆಗಳಲ್ಲಿ ಎಷ್ಟು ಚಾಪ್ಟರ್ಗಳಾಗಿದೆಯಲ್ಲ ಅದರೊಳಗಿಂದು ಕ್ವಶನ್ಸ್ಗಳು ಮಾತ್ರ ಕೇಳಬೇಕಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. 1 ರಿಂದ 5 ಚಾಪ್ಟರ್ಗಳಾಗಿದೆ ಅಂದ್ರೆ 1 ರಿಂದ 5 ಚಾಪ್ಟರ್ ಒಳಗಿಂದು ಅಷ್ಟೇ ಕ್ವಶನ್ಸ್ಗಳು ತೆಗಿಬೇಕು. ಮಧ್ಯವಾರ್ಷಿಕ ಪರೀಕ್ಷೆ ಮುಗಿದ ನಂತರ ನಿಮಗೆ ಹಾಲಿಡೇ ಕೊಡ್ತಾರೆ. ಅವಾಗ ಹಾಲಿಡೇ ಆದ ನಂತರ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ನಡೆಸ್ತಾರೆ, ಅಂದ್ರೆ ಪ್ರಿಪೇಟರಿ ಪರೀಕ್ಷೆ ಅಂತ ನಡೆಸ್ತಾರೆ. ಆ ಒಂದು ಪ್ರಿಪೇಟರಿ ಪರೀಕ್ಷೆಯಲ್ಲಿ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಆ 80 ಮಾರ್ಕ್ಸ್ಗೆ ಎಲ್ಲ ಚಾಪ್ಟರ್ ಒಳಗಿಂದು ಕ್ವಶನ್ಸ್ ತೆಗಿಬೇಕು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಪ್ರಿಪೇಟರಿಗೆ 3 ಮಾಡಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸಾಕು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಪ್ರಕಟಣೆ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಮತ್ತು ಇನ್ನೊಂದೇನು, ಬ್ಲೂ ಪ್ರಿಂಟ್ 3 ಪ್ರಕಟಣೆ ಮಾಡಿದ್ದಾರೆ ಮತ್ತು 3 ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ರು ಯಾವ ಒಂದು ಬ್ಲೂ ಪ್ರಿಂಟ್ ನಾವು ಅಳವಡಿಕೆ ಮಾಡ್ಕೊಂಡು ಓದಬೇಕಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳುವುದಂದ್ರೆ ಏಪ್ರಿಲ್ ಮತ್ತು ಮಾರ್ಚ್ ನಲ್ಲಿ 1ನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಸೊ 1ನೇ ಬ್ಲೂ ಪ್ರಿಂಟ್ ನೀವು ಫಾಲೋ ಮಾಡಿ. 2ನೇ ಬ್ಲೂ ಪ್ರಿಂಟ್ ಏನಿದೆಯಲ್ಲ ಅದು ಮೇ ಮತ್ತು ಜೂನ್ಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು 3ನೇ ಬ್ಲೂ ಪ್ರಿಂಟ್ ಏನಿದೆಯಲ್ಲ ಅದು ಜುಲೈ ಮತ್ತು ಆಗಸ್ಟ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಪ್ರೈವೇಟ್ ಮತ್ತು ರಿಪೇರ್ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡ್ರೆ 2025 ನಲ್ಲಿ ಇನ್ನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ಸ್.